ಆಮೇಲೆ ಹುಡ್ಕಣ. ನನಗೂ ಗೊತ್ತಿರೋ ಸರ್ಕಲಲ್ಲೆಲ್ಲ ಯಾರಾದ್ರೂ ಹುಡುಗಿ ಇದ್ದಾರಂತ ನೋಡ್ತಾ ಇದ್ದೀನಿ. ಇವನ್ ಅಶು ಕೂಡ ಅವಳು ಟ್ರೈ ಮಾಡ್ತೀರಾ ಅಲ್ವಾ ಅಶು? ಯಾ ಅಫ್ಕೋರ್ಸ್. ಎಷ್ಟೇ ಆದ್ರೂ ನನ್ನ ಅವ್ರ ಅಕ್ಕ ಅಲ್ವಾ. ನಮ್ಮ ಮನೆಗೆ ನಮ್ಮ ಪಾರ್ಥಂಗೆ ಸೆಟ್ ಆಗೋ ತರ ವೆಲ್ ಎಜುಕೇಟೆಡ್ ಅಂಡ್ ಶಾರ್ಪ್ ಆಗಿರೋ ಹುಡುಗಿನೇ ಹುಡ್ಕೊಂಡ್ ಬರ್ತೀನಿ. ಅಂಡ್ ಈ ಸರಿ ನೋ ಕಾಂಪ್ರಮೈಸ್. ನಮ್ಮ ಪಾರ್ಥಗೆ ನಮ್ಮ ಸ್ಟೇಟಸ್ಗೆ ತಕ್ಕನಂತ ಹುಡುಗಿನೇ ತರಬೇಕು. ಅಂಡ್ ಅದೇ ತರದ ಹುಡುಗಿ ಸಿಗ್ಬೇಕು ಅನ್ನೋದೇ ನನ್ನ ಆಸೆ ಅಲ್ವಾ ಅಣ್ಣ? ಅಶು, ಏನ್ ಮಾತಾಡ್ತಿದ್ಯಾ ನೀನು? ಮನೆಗೆ ಬರೋ ಹುಡುಗಿ ಬರೀ ದುಡ್ಡು ಕಾಸಿನಲ್ಲಿ ಹತ್ರ ಆದ್ರೆ ಸಾಲದು, ಮನ್ಸಿಗೆ ಹತ್ರ ಆಗ್ಬೇಕು. ಸ್ಟೇಟಸ್ಸು, ಇಮೇಜು ಇದೆಲ್ಲ ಸೆಕೆಂಡ್ರಿ. ಹುಡುಗಿ ಅನ್ನೋಳಿಗೆ ಒಂದೊಳ್ಳೆ ಗುಣ ಇರಬೇಕು, ಅದು ತುಂಬಾನೇ ಮುಖ್ಯ. ಏನಂತ ಮಲ್ಲಿ? ಬರ್ತಾ ಬರ್ತಾ ನಮ್ಮ ಅಣ್ಣ ಅಮ್ಮನವ್ರ ಗಂಡ ಆಗ್ತಾ ಇದ್ದಾನೆ. ಅಶು, ಅಂಕಲ್, ನಾನು ಸ್ಟ್ರಿಕ್ಟಾಗೇ ಇದ್ದೆ ಅಂಕಲ್. ಆದರೆ ಬಹಳ ದಿನಗಳ ನಂತರ ಅವ್ರನ್ನ ನೋಡ್ತಾ ಇದ್ದೀನಲ್ವಾ, ಹಾಗೆ ಮಾತಾಡ್ಸ್ಕೊಂಡು ಹೋಗೋಣ ಅಂತ ಬಂದೆ ಅಂಕಲ್. ಜಸ್ಟ್ ಕ್ಯಾಶುವಲ್ ಟಾಕ್. ಕತೆ ಎಲ್ಲ ಬೇಡ. ನೀನು ನನಗೇನು ಮಾತು ಕೊಟ್ಟಿದ್ದೆ? ಏನು ಮಾಡ್ತಾ ಇದೆಯಾ? ಸಾರಿ ಅಂಕಲ್, ನಾನು ಮತ್ತೆ ಈ ಥರ ಮಾಡಲ್ಲ. ಈ ಟಾಸ್ಕಲ್ಲಿ ಗೆಲ್ಲೋ ತನಕ ನಾನು ಅವ್ರ ಹತ್ರ ಮಾತಾಡಲ್ಲ ಅಂಕಲ್. ಈ ಚಾಲೆಂಜಲ್ಲಿ ಗೆದ್ಮೇಲೆ ಅವ್ರ ಹತ್ರ ಮಾತಾಡ್ತೀನಿ. ಮೊದಲು ಗೆಲ್ಲು, ಆಮೇಲೆ ಮಿಕ್ಕಿದ ಮಾತು. ಸರಿ ಅಂಕಲ್, ನಾನು ಕ್ಲಾಸಿಗೆ ಹೊಡ್ತೀನಿ. ಅಪೇಕ್ಷೆ ಅವ್ರಿಗೆ ನಾನಿಲ್ಲಿ ತುಂಬಾ ಆರಾಮಾಗಿದ್ದೀನಿ ಅಂತ ಹೇಳಿ ಅಂಕಲ್. ಅವ್ರಿಗೂ ಕೂಡ ಫುಲ್ ಆರಾಮಾಗಿರೋದಕ್ಕೆ ಹೇಳಿ ಅಂಕಲ್. ಆಮೇಲೆ ಹಾಗೆ ನಾನು ಈ ಟಾಸ್ಕಲ್ಲಿ ಗೆಲ್ತೀನಿ ಅಂತಲೂ ಹೇಳಿ ಅಂಕಲ್. ಹೇಳ್ತೀರಾ ಅಲ್ವಾ ಅಂಕಲ್? ನೀನು ಯಾರ ಜೊತೆ ಮಾತಾಡ್ತಿದ್ಯಾ? ನನ್ನ ಜೊತೆ ಮಾತಾಡ್ತಿದ್ಯಾ, ಅವಳ ಜೊತೆ ಮಾತಾಡ್ತಿದ್ಯಾ? ಅಫ್ಕೋರ್ಸ್ ಅಂಕಲ್, ನಾನು ನಿಮ್ಮ ಹತ್ರನೇ ಮಾತಾಡ್ತಾ ಇರೋದು. ರೂಲ್ಸ್ ಪ್ರಕಾರ ನಾನು ಅವ್ರ ಹತ್ರ ಮಾತಾಡಂಗಿಲ್ಲ ಅಲ್ವಾ ಅಂಕಲ್? ಇದ್ರಲ್ಲ ನಾನು ತುಂಬಾ ಸಿನ್ಸಿಯರ್ ಅಂಕಲ್. ಅಪ್ಪ, ಪಾರ್ಥ ಅವ್ರಿಗೂ ಹೇಳ್ಬಿಡಿ ನಾನು ಈ ಸರ್ತಿ ಮಿಸ್ ಇಂಡಿಯಾ ಕಾಂಪಿಟೇಷನ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡ್ತಾ ಇದ್ದೀನಿ, ಗೆಲ್ತೀನಿ, ಸಾಧಿಸ್ತೀನಿ ಅಂತ. ಆಗ ಎಲ್ರಿಗೂ ಗೊತ್ತಾಗತ್ತಲ್ವಾ ಅಪ್ಪ, ನಮಗೂ ಜವಾಬ್ದಾರಿ ಇದೆ ಅಂತ. ಹ್ಞೂ ಅಂಕಲ್, ಹೇಳ್ಬಿಡಿ ಅಂಕಲ್. ಆಮೇಲೆ ಹಾಗೆ ನನ್ನ ಕಡೆಯಿಂದ ಒಂದು ಆಲ್ ದ ಬೆಸ್ಟ್ ಅಂತಲೂ ಸೇರಿಸ್ಕೊಂಬಿಡಿ. ಅಕ್ಕರೆ ಆಮೇಲೆ ಅಕ್ಕರೆ ಏನಾಯ್ತು? ನೀವ್ ಯಾಕೊಂದರ ಇದ್ದೀರಲ್ಲ? ಅಲ್ಲ, ನೀವಲ್ಲೇನು ಉಸಿರೇ ಎತ್ತಲಿಲ್ಲ. ಅವ್ರು ಹೇಳಿದಕ್ಕೆಲ್ಲ ಕೋಲೆ ಬಸ್ ಒಂಥರ ಹೂ ಅಂತ ಅಂತಿದ್ರಿ. ಯಾಕಕ್ಕರೆ ಏನಾಯ್ತು? ಏನು ಇಲ್ವಲ್ಲ, ಅದು ಪಾರ್ಥ ಅವ್ರ ಮದ್ವೆ ವಿಚಾರ. ಅತ್ತೆ ಮುದ್ದಿನ ಮಗ ಅಂದಮೇಲೆ ರೂಲ್ಸ್ ಪ್ರಕಾರ ಅವ್ರು ಹೇಳ್ದಾಗೆ ನಡಿಬೇಕಲ್ವಾ. ಅದು ಬಿಟ್ರೆ ಇನ್ನೇನು ಇಲ್ಲ. ಇಲ್ಲಿ ನೋಡು, ನೀನು ನಿನ್ನ ತಲೆನ ಜಾಸ್ತಿ ಉಪಯೋಗಿಸಕ್ಕೆ ಹೋಗ್ಬೇಡ, ಆಮೇಲೆ ತಲೆನೋವು ಬರುತ್ತೆ. ಆದ್ರೂ ಅಕ್ಕರೆ ನೀವ್ ಹಿಂಗ್ ಮಾಡ್ಬಾರ್ದಾಗಿತ್ತು ಬಿಡಿ. ಪಾರ್ಥ ಭಾವನವರು ನಿಮ್ಗೆ ತಾನೇ ಸಾನಿ ಕ್ಲೋಸು. ಪಾರ್ಥ ಭಾವನವ್ರ ಬಗ್ಗೆ ನಿಮ್ಗೆ ಎಲ್ಲ ಸಂದಾಗ ಗೊತ್ತಿರೋದು. ಅಂದ್ಮ್ಯಾಗೆ ಅವ್ರಿಗೆಂತ ಹುಡುಗಿ ತಂದ್ರೆ ಸಂದಾಗಿರ್ತಾರೆ ಅಂತ ನಿಮ್ಗಿಂತ ಸಂದಾಗಿ ಯಾರಿಗೆ ಗೊತ್ತಿರಕ್ ಸಾಧ್ಯ ಹೇಳಿ? ಅಕ್ಕರೆ ನೀವು ಒಂದ್ ಮಾತು ಹೇಳೋದಲ್ವಾ? ನೀವು ನೋಡಿದ್ರೆ ಬಾಯಿಗೆ ಹೊಲಿಗೆ ಹಾಕೊಂಡು ಮಾತೇ ಬರ್ದಿರೋ ನಂಗೆ ಕುತ್ಕೊಂಡ್ಬಿಟ್ರಿ. ಮಲ್ಲಿ, ಈ ನಡುವೆ ಎಷ್ಟು ಮಾತಾಡ್ತೀಯ ನೀನು?
ನೋಡು ಮಲ್ಲಿ, ಈಗಾಗಲೇ ನಿನ್ನ ಮತ್ತೆ ಜಯದೇವ್ ಅವ್ರ ಮದುವೆ ವಿಚಾರದಲ್ಲಿ ನಾನು ಅತ್ತೆ ಇಷ್ಟಕ್ಕೆ ವಿರುದ್ಧವಾಗಿ ನಡ್ಕೊಂಡಿದ್ದೀನಿ. ಸೊ ಈ ಸಲ ಅತ್ತೆ ಅವ್ರಿಗೆ ಇಷ್ಟ ಇರೋ ಹುಡುಗಿನ ಸೊಸೆಯಾಗಿ ತಂದ್ಕೊಳ್ಳಿ ಅಂತ ನಾನೇನು ಮಾತಾಡ್ತಿಲ್ಲ, ಸುಮ್ಮನಿದ್ದೀನಿ ಅಷ್ಟೇ. ವಾ, ಅಂದ್ರೆ ನಾನಂದ್ರೆ ಅತ್ತೆಗೆ ಇಷ್ಟ ಇಲ್ಲ, ಅತ್ತೆಗೆ ಇಷ್ಟ ಆಗೋ ಹುಡುಗಿನೇ ಮನೆಗೆ ತಂದ್ಕೊಂಡ್ಲಿ, ಅದರಿಂದ ನಾರ ಅವ್ರಿಗೊಂಚೂರು ಸಮಾಧಾನ ಸಿಗ್ತೈತೆ ಅಂತ ಹಂಗೆ ತಾನೇ ನೀವು ಹೇಳ್ತಿರೋದು. ಏ ಮಲ್ಲಿ, ಆ ಥರ ಏನೂ ಇಲ್ಲ. ಅತ್ತೆಗೆ ನೀನ್ ಕಂಡ್ರೆ ತುಂಬಾ ಇಷ್ಟ, ಅವ್ರು ಹೇಳ್ಕೊಳಲ್ಲ ಅಷ್ಟೇ. ನೋಡು, ಅಜ್ಜಿ, ಜಯದೇವ್ ಅವರು, ಗೌತಮ್ ಅವರು ಎಲ್ಲರೂ ನಿನ್ನನ್ನು ಇಷ್ಟಪಡ್ತಾರೆ. ಮತ್ತೆ ನಾನಂತೂ ನಿನ್ನನ್ನು ತುಂಬಾ ತುಂಬಾ ತುಂಬಾನೇ ಇಷ್ಟಪಡ್ತೀನಿ. ನನಗೆ ಗೊತ್ತು ಅಕ್ಕರೆ, ನೀವೆಲ್ಲ ನಾನು ಎಷ್ಟು ಇಷ್ಟಪಡ್ತೀರ ಅಂತ ನನ್ಗೆ ಗೊತ್ತು. ಮತ್ತೆ ಅಕ್ಕರೆ, ಪಾರ್ಥ ಭಾವ ಅವ್ರ ಮನ್ಸಿನಲ್ಲೂ ಈ ಪ್ರೀತಿ ಗೀತಿ ಅಂತ ಏನಾರ ಆಯ್ತಾ ಅಂತ ಸ್ವಲ್ಪ ತಿಳ್ಕೊಬೇಕಾಗಿತ್ತು. ತಿಳ್ಕೊಂಡ್ಮೇಲೆ ಅಲ್ವಾ ಈ ನಿರ್ಧಾರ ಎಲ್ಲ ತಗೊಂಬೇಕಾಗಿರೋದು. ಇದನ್ ಯಾಕೆ ಹೇಳ್ತೀವನಿ ಅಂದ್ರೆ, ಪ್ರೀತಿ ಮಾಡ್ದಿರೋ ಪಾಪಿಗಳು ಅನ್ನೋ ಈ ಕಾಲದಾಗೆ ಯಾರ ಮನ್ಸಿನಲ್ಲಿ ಏನಿರ್ತೈತೋ ಯಾರಿಗ್ ಗೊತ್ತು. ಅದಕ್ಕೆ ಯಾವ್ದಕ್ಕೂ ಒಂದಪ್ಪ ಪಕ್ಕ ಮಾಡ್ಕೊಂಬಿಡೋದು ಒಳ್ಳೇದಲ್ವಾ. ಆಮ್ಯಾಗೆಲ್ಲ ಫಿಕ್ಸ್ ಆದ್ಮ್ಯಾಗೆ ಹಿಂಗೇನೋ ಒಂದ್ ಐತೆ ಅಂತ ಗೊತ್ತಾಗ್ಬಿಟ್ರೆ ಉಗ್ಳಕ್ಕೂ ಹಾಕಿಲ್ಲ, ನುಂಗಕ್ಕೂ ಹಾಕಿಲ್ಲ, ಪರಿಸ್ಥಿತಿ ಬಿಸಿ ತುಪ್ಪ ತರ ಆಗ್ಬಿಡ್ತೈತಲ್ವಾ ಅಕ್ಕರೆ. ಮಲ್ಲಿ, ಆ ಥರದ್ದೆಲ್ಲ ಏನೂ ಆಗಲ್ಲ. ಈ ಮದ್ವೆ ಅತ್ತೆ ಇಷ್ಟ ಪ್ರಕಾರನೇ ಆಗುತ್ತೆ. ನಾನು ಈಗಾಗಲೇ ಹೇಳಿದ್ನಲ್ಲ, ಇದ್ರ ಬಗ್ಗೆ ಎಲ್ಲ ಜಾಸ್ತಿ ತಲೆ ಕೆಡಿಸ್ಕೊಳ್ಬೇಡ ಅಂತ. ಹೋಗಿ ರೆಸ್ಟ್ ಮಾಡು. ಯಾಕೋ ಅಕ್ಕರ್ ನಡವಳಿಕೆ ವಿಚಿತ್ರವಾಗೈತಲ್ಲ. ನಮ್ ಟೀಚರು ಪ್ರಶ್ನೆ ಕೇಳೋದನ್ನೇ ಬಿಟ್ಬಿಟ್ಟವ್ರೆ.